ನೀನು ನನ್ನನ್ನೇ ಬೈದ್ರೆ ಚಿಂತೆ ಇಲ್ಲಪ್ಪ, ಜಲಪಾನ ಮಾಡು. ಇಲ್ಲ ಸ್ವಾಮಿ, ನಿನ್ನ ಕೈಲಿ ನೀರು ಕುಡಿಯಲ್ಲ. ಯಾಕೆ? ನೀನು ನನ್ನ ಎದುರಾಳಿ, ನನ್ನ ಶತ್ರು ಪಕ್ಷದವನು. ನಾನು ಕೌರವನ ಕಡೆ ಸೈನಿಕ. ಸಾಯುವಾಗ ನಿನ್ನ ಕೈಲಿ ನೀರು ಕುಡಿದ್ರೆ ನಾನು ಪಕ್ಷಪಾತಿಯಾಗಿ ಹೋಗ್ತೀನಿ, ನನ್ನ ವೀರ ಸ್ವರ್ಗ ಸಿಗೋಲ್ಲಪ್ಪ. ಸತ್ತರು ಸಾಯುವೆನೋ ಅವನೆಸರಿನಲಿ, ಬದುಕಿದ್ದರು ಬದುಕುವೆನೋ ಅವನೆಸರಿನಲಿ. ನಾನು ಬದುಕಿದ್ರು ಅವನ ಹೆಸರು ಮೇಲೆ ಬದುಕ್ತೀನಿ, ಸತ್ರು ಅವನ ಮೇಲೆ ಹೆಸರು ಮೇಲೆ ಸಾಯ್ತೀನಿ. ವನಃ ನಿನ್ನ ಕೈಲಿ ನೀರು ಕುಡಿಯಲ್ಲ ಅಂತ ಹೇಳಿ ಮಿಲಿ ಮಿಲಿನೆ ಒದ್ದಾಡಿ ಜೈ ಇಂದಿರಾ ರಮಣ ಗೋವಿಂದ ಥಟ್ಟದ ಪ್ರಾಣ ಬಿಟ್ಬಿಟ್ಟ. ಧರ್ಮರಾಜ ಹೇಳ್ತಾರೆ, ಎಂತೆಂಥ ಪುಣ್ಯಾತ್ಮರನ್ನ ನಾವು. ಕೇವಲ ಅಶಾಶ್ವತವಾದ ಭೂಮಿ ಇದು, ಯಾರಿಗೂ ಶಾಶ್ವತ ಅಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಅಂತಹ ಭೂಮಿ ಆಸೆಗೋಸ್ಕರ ಎಂತೆಂಥವ್ರನ್ನ ನಾವು ಬಲಿ ತೆಗೆಬಿಟ್ಟು, ಕೃಷ್ಣ ಎಂತೆಂಥವ್ರನ್ನ ಬಲಿ ತೆಗೆಬಿಟ್ಟು ನಡೀರಿ, ಇದೇ ಮಾರ್ಗವಾಗಿ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಆ ಕಡೆಯಿಂದ ಒಂದು ಹೆಣ್ಣಿನ ಕೂಗು ಬರ್ತಾ ಇದೆ. ಯಾರ ಕೂಗು? ಒಂದಲ್ಲ ಎರಡಲ್ಲ ಹತ್ತಲ್ಲ 101 ಜನ ಮಕ್ಕಳನ್ನ ಕಳೆದುಕೊಂಡಂತ ತಾಯಿ ಗಾಂಧಾರಿಯ ಕೂಗು. ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದಾಳೆ. ಏಕೆ? ಪತಿ ನೋಡಿದ ಪ್ರಪಂಚವನ್ನು ನಾನು ನೋಡಬಾರ್ದು, ಪತಿಗೆ ಬೇಡವಾದ್ದನ್ನು ನಾನು ನೋಡಬಾರ್ದು. ಆಗಿನ ಕಾಲದ ತಾಯಿದ್ರ ಆದರ್ಶ ಆಗಿತ್ತು, ಪತಿಗೆ ಬೇಡವಾದಂಥ ಕಾರ್ಯವನ್ನ ಯಾವ ಹೆಣ್ಣು ಮಾಡಬಾರ್ದು ಅಂತ. ಯಾವುದು ಹೆಣ್ಣಿನ ಕೂಗು ಬರ್ತಾ ಇದೆ. ಇದೇ ಮಾರ್ಗವಾಗಿ ಹೋಗೋಣ ನಡೆದಿಂದ್ರೆ ಆ ತಾಯಿ ಆ ಕಡೆಯಿಂದ ಕಂದ ಬಾಲ ನಿಮ್ಮ ತಾಯಿ ನಾನಲ್ಲವೇ, ಈ ಜನ್ಮ ನಿಮದಲ್ಲವೇ. ಮಕ್ಕಳೇ, ದುರ್ಯೋಧನ ಕಡ ಬಾರ ಈ ಜೀವ ನಿಮದಲ್ಲವೇ, ನಿಮ್ಮ ನೋಡೋ ಆಸೆ ಮಾತಾಡೋ ಆಸೆ, ನಿಮ್ಮ ನೋಡೋ ಆಸೆ ಮಾತಾಡೋ ಆಸೆ, ಪರಿತಪಿಸುತ್ತಿದೆ ಜೀವವೋ, ಪರಿತಪಿಸುತ್ತಿದೆ ಜೀವವೋ. ಅತಿ ಪ್ರೀತಿಯುಳ್ಳ ನಿಮ್ಮನ್ನು ಪಡೆದು, ಅತಿ ಪ್ರೀತಿಯುಳ್ಳ ನಿಮ್ಮನ್ನು ಪಡೆದು, ಕುರುಕುಲ ವಂಶದ ಸಾರ್ವಭೌಮನು ಎನಿಸಿ, ಕುರುಕುಲ ಮಗನೇ ಕಣ್ಣೀರಿನ ಆರಾಧನೆ, ಈ ಎಣ್ಣಿನ ಈ ವೇದನೆ, ನಿಮ್ಮ ನೋಡೋ ಆಸೆ ಮಾತಾಡೋ ಆಸೆ, ನಿಮ್ಮ ನೋಡೋ ಆಸೆ ಮಾತಾಡೋ ಆಸೆ, ಪರಿತಪಿಸುತ್ತಿದೆ ಜೀವವೋ.
ಮಗುನಕ್ಕೆ ಒಬ್ಬರು ಇಲ್ಲದಂತಾಗ್ಬಿಟ್ರೆ. ಒಬ್ಬರಾದ್ರ ಮೇಲೆದ್ದು ಒಂದು ಸಾರಿ ಅಮ್ಮ ಅಂತ ಕೂಗ್ಬಿಡಿ. ಈ ಎತ್ತ ಒಡಲಿನ ಉರಿ ಕಡಿಮೆ ಆಗುತ್ತೆ ಮಕ್ಕಳೇ. ಯಾರಾದ್ರೂ ಮೇಲೆದ್ದು ಅಮ್ಮ ಅಂತ ಕೂಗಿ ಆ ಎಣವನ್ನು ಮೆಟ್ಟುತ್ತಾ ರಕ್ತದ ಮಡುವಿನಲ್ಲಿ ತುಳಿಯುತ್ತಾ ಗಾಂಧಾರಿ ಬರ್ತಾ ಇದ್ದಾಳೆ. ಈ ಶಬ್ದ ಕೃಷ್ಣ ಪರಮಾತ್ಮನ ಕೇಳಿಸ್ತು. ಅದೋ ಅಲ್ಲಿ ಯಾರು ಮಹಾತಾಯಿ ಬರ್ತಾ ಇದ್ದಾರೆ. ಹೆಣ್ಣಿನ ಕೂಗು ಯಾರು ಅಂತ ನೋಡೋಣ, ಇದೇ ಮಾರ್ಗವಾಗಿ ನೋಡೋಣ ನಡೀರಿ ಅಂದ್ರೆ ಯಾವ ಭೀಮಾರ್ಜುನಾದಿಗಳು ಧರ್ಮನಂದನ ಕೃಷ್ಣ ಪರಮಾತ್ಮ 4 ಜನಗಳು ಅದೇ ಮಾರ್ಗವಾಗಿ ಬಂದ್ರೆ ಆ ಕಡೆಯಿಂದ ತಾಯಿ ಮಕ್ಕಳೇ ದುರ್ಯೋಧನ, ದುಶ್ಯಾಸನ, ದುರ್ಜಯ, ದುಶ್ಯಳೆ ಅಂತ ಕೂಗ್ಕೊಂಡು ಬರ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮ ಗಾಂಧಾರಿ ಮುಖ ನೋಡ್ಬಿಟ್ಟ. ಅತ್ತೆ ಗಾಂಧಾರಿ ಎಲ್ಲಿಲ್ಲದ ಕೋಪ ಯಾರಿಗೆ? ಗಾಂಧಾರಿಗೆ. ಯಾವ ತಾಯಿಗೆ ತಾನೇ ಕೋಪ ಬರಲ್ಲ? 101 ಜನ ಮಕ್ಕಳು ರಣರಂಗದಲ್ಲಿ ಮಡಿದು ಮಲಗಿದ್ದಾರೆ. ಅಂತಹ ಎತ್ತ ತಾಯ ಮುಂದೆ ಕೇಕೆ ಹಾಕಿ ನಕ್ಕಾಗ ಅವಳು ಸಿಟ್ಟು ಎಷ್ಟರ ಮಟ್ಟಿಗೆ ಆಗಿರಬೇಕು? ಮುಗಿಲೆತ್ತರಿಕೆ ಹತ್ತು ಬಿಡ್ತವಳಿಗೆ. ಎಲವೋ ಕಲ್ಲ, ನನ್ನ ಮಕ್ಕಳನ್ನ ರಣರಂಗದಲ್ಲಿ ಬಲಿ ಕೊಟ್ಟು ತಾಯಾದ ನನ್ನ ಕಣ್ಣೆದುರಿಗೆ ಕೇಕೆ ಹಾಕಿ ನಗುತ್ತಾ ಇದೆಯಾ? ಒಂದೊಂದು ಬಾಣಕ್ಕೂ ನನ್ನ ಮಕ್ಕಳು ಯಾವ ರೀತಿಯಾಗಿ ನೊಂದು ಪ್ರಾಣ ಬಿಟ್ರೋ. ತೊಟ್ಟು ನೀರಿಲ್ಲದೆ ಅಮ್ಮ ಅಮ್ಮ ಅಂತ ಅದೆಷ್ಟು ಸಾರಿ ಬಾಯಿ ಬಿಟ್ರು. ಅದರಂತೆ ಇನ್ನು 36 ವರ್ಷಕ್ಕೆ ನನ್ನ 101 ಜನ ಮಕ್ಕಳು ಯಾವ ರೀತಿಯಾಗಿ ಸತ್ತರೋ ಅದೇ ರೀತಿಯಾಗಿ ನಿನ್ನ 40,000 ಯಾದವರ ವಂಶ 7 ಹೆಸರಿಲ್ಲದಂತೆ ಹಸನಾಗಿ ಸಾಯಿರಿ. ತೊಟ್ಟು ನೀರನ್ನ ಬಾಯಿಗೆ ಬಿಡುವರಿಲ್ಲದೆ ನನ್ನ ಮಕ್ಕಳು ಪ್ರಾಣ ಬಿಟ್ರಲ್ಲ, ಅದೇ ರೀತಿಯಾಗಿ ನಿನ್ನ ಬಾಯಿಗೆ ಒಂದು ತೊಟ್ಟು ನೀರನ್ನ ಯಾರು ಬಿಡಬಾರ್ದು ನೀನು ಸಾಯುವಾಗ. ಅದರಂತೆ ನೀನು ಸಾಯಿ. ಶಾಪಗ್ರಸ್ತನಾದ ಜಗದ್ರಕ್ಷಕ ಕೃಷ್ಣ ಇನ್ನು ಮುಂದಕ್ಕೆ ಹೋಗೋದು ಬೇಡ, ಬನ್ನಿ ಬನ್ನಿ ಅಂತ ಹೇಳಿ ಹಿಂತಿರುಗಿ ಕರೆತಂದು ಶುಭಮುಹೂರ್ತದಲ್ಲಿ ಯಾವ ಹಸ್ತಿನಾವತಿ ಪಟ್ಟಣವನ್ನ ಅಲಂಕಾರ ಮಾಡಿ ಶುಭದಿನದಂದು ಇಂತಹ ಪುಣ್ಯಾತ್ಮರಿಂದ ಈ ಮಹಾನುಭಾವರು ಎಂತೆಂಥವ್ರವ್ರಿ, ನಾರದರು, ತುಂಬುರರು, ಗಾಯಕರು ಎಲ್ಲ ಸೇರ್ಕೊಬಿಟ್ರು ಪಟ್ಟಾಭಿಷೇಕ ಮಾಡಕ್ಕೆ. ಧರ್ಮರಾಯರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆನಂದವಾಗಿ ಭಗವಂತ ದ್ವಾರಕೆಯಲ್ಲಿ ಹೋಗಿ ಸೇರಿಕೊಂಡ. ಇತ್ತ ಕಡೆ ಬದರಿಕಾಶ್ರಮದಲ್ಲಿ ಅತ್ರಿ, ಭಾರದ್ವಾಜ, ಕಣ್ವ, ಪರಾಶರ, ಅಂಬರೀಷ, ಸುಖ, ಸನಕ, ಸನಂದಾದಿ ಮಹರ್ಷಿಗಳಿಲ್ಲ. ದ್ವಾರಕೆಯಲ್ಲಿರುವ ಭಗವಂತ ಕೃಷ್ಣನನ್ನು ಕರಕವನ್ನು ಪಾದಪೂಜೆ ಮಾಡಬೇಕು ಅಂತ ಚಿಂತನೆ ಮಾಡುತ್ತಾ ಇದ್ದಾರೆ. 106 ಜನ ಮಹರ್ಷಿಗಳು ಜಟಾಮುಗಟ್ಟು ಕಟ್ಟಿಕೊಂಡು ರುದ್ರಾಕ್ಷರವನ್ನು ಹಾಕಿಕೊಂಡು ಎಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಯಾರೋ ಹೋಗ್ತಿರ ದ್ವಾರಕೆಗೆ? ಒಬ್ಬರು ಅಲುಗಾಡ್ಲಿಲ್ಲ. ನಿಗ್ರಹ ಅನುಗ್ರಹ ಸಂಪನ್ನರೆನಿಸಿಕೊಂಡಂಥ ಕಣ್ವ ಮಹರ್ಷಿಗಳ ಮೇಲೆ ಕೆದ್ದಂತ ನಾನು ಹೋಗ್ತೀನಿ. ಶ್ರೀಹರಿಯನ್ನ, ಗೋವಿಂದನನ್ನ, ರುಕ್ಮಿಣೀಪತಿಯನ್ನ ನಾನು ಕರ್ಕ ಬರ್ತೀನಿ. ಹಾಗೆ ಹಾಗೆ ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯಧಾರಾಮ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯಧಾರಾಮ. ಜಯತು ಜಯ ವಿಠಲ. ಪರಮಾತ್ಮ ವಾಸುದೇವ ಜನಾರ್ದನ,
ಕನಸು ಮನಸ್ಸಿನ ದೈವವು ನೀನೆ, ಅಂತರಾತ್ಮದ ಭಾವವು ನೀನೆ. ಕನಸು ಮನಸ್ಸಿನ ದೈವವು ನೀನೆ, ಅಂತರಾತ್ಮದ ಭಾವವು ನೀನೆ. ಎಲ್ಲವೂ ನೀನಯ್ಯ, ಅನ್ಯವೂ ಇಲ್ಲಯ್ಯ. ಎಲ್ಲವೂ ನೀನಯ್ಯ, ಅನ್ಯವೂ ಇಲ್ಲಯ್ಯ. ನೀಯಮ್ಮ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ಕೃಷ್ಣ ವಾಸುದೇವ. ಕನಸು ಮನಸ್ಸಿನ ದೈವವು ನೀನೆ, ಅಂತರಾತ್ಮದ ಭಾವವು ನೀನೆ. ಕನಸು ಮನಸ್ಸಿನ ದೈವವು ನೀನೆ, ಅಂತರಾತ್ಮದ ಭಾವವು ನೀನೆ. ಅನ್ಯವೂ ಇಲ್ಲಯ್ಯ, ಎಲ್ಲವೂ ನೀನಯ್ಯ. ಅನ್ಯವೂ ಇಲ್ಲಯ್ಯ, ಎಲ್ಲವೂ ನೀನಯ್ಯ. ತುಕ ಎಂಬ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ವಿಠಲ ವಿಠಲ ಪಾಂಡುರಂಗ, ಜಯ ಗರಿ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ, ಜಯ ಗರಿ ವಿಠಲ ಪಾಂಡುರಂಗ. ವಿಠಲ 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 ವಿಠಲ. ಹೇ ಪರಮಾತ್ಮ, ದಯಾನಿಧಿ ಕೃಷ್ಣ ಮುರಾರಿ ಅಡಿಗಡಿಗೆ ಅಡಿಗಡಿಗೆ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಕಲ್ಲಿನಲ್ಲಿ ಮುಳ್ಳಿನಲ್ಲಿ ಕ್ರಿಮಿಕೀಟಗಳಲ್ಲಿ ಎಲ್ಲರಿಗೂ ನೀನಿದ್ದೀಯಂತೆ. ನನಗೇಕೆ ನಿನ್ನ ದರ್ಶನವಾಗ್ತಾ ಇಲ್ಲಪ್ಪ? ಅಣ್ಣ ಬಲರಾಮದೇವರನ್ನೇ ಭಗವಂತ ಕೃಷ್ಣ ಕುಳಿತಿದ್ದ ಎಲ್ಲಿ ದ್ವಾರಕೆಯಲ್ಲಿ. ಎಂದು ಬಾರದ ಕಣ್ವ ಋಷಿಗಳು ಬರುತ್ತಿದ್ದಾರೆ ಅಣ್ಣ ನಗರಿಗೆ. ಅವರು ಕಾರಣವಿಲ್ಲದೆ ಬರ್ತಕ್ಕಂಥವರಲ್ಲ. ಆದ್ದರಿಂದ ನಾವಿಲ್ಲಿರಬಾರದು. ಯಾಕೆಂದ್ರೆ ನಾವಿಲ್ಲಿದ್ದೇ ಆದ್ರೆ ಆ ಪಾಪದ ಹೊರೆಯನ್ನು ನಾವು ಹೊರಬೇಕಾಗುತ್ತೆ. ಏನ್ ಮಾಡೋಣ? ನಡೆ ಯಮುನಾ ನದಿ ತೀರಕ್ಕೆ ಜಲಕ್ರೀಡೆಗೆ ಹೊರಟಬೇಕು. ದ್ವಾರವಾಗಲು ನಿಂತಿದ್ದಾರೆ. ಕೃಷ್ಣ 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 ಕೃಷ್ಣ. ಕೃಷ್ಣ ಕರೆ ಜಯ ಕೃಷ್ಣ ಕರೆ, ರಾಧವ ಮಾಧವ ಲೋಲ ಕರೆ. ಕೃಷ್ಣ ಕರೆ ಜಯ ಕೃಷ್ಣ ಕರೆ, ರಾಧವ ಮಾಧವ ಲೋಲ ಕರೆ. ಭಜನೆಯ ಮಾಡ್ತನು ಬಾರೋ ಗರಿ, ಕೇಳದೆ ಕೂಗು ನದನ ಗರಿ. ಕೃಷ್ಣ ದಿನ ಒಂದಾಯ್ತು, ಒಬ್ರು ಬರಲಿಲ್ಲ. ದಿನ ಎರಡಾಯ್ತು, ಮೂರಾಯ್ತು.
3 ದಿವಸ ಕಳೆದ ಮೇಲೆ ಆ ಕಡೆಯಿಂದ ಒಬ್ಬ ಬಂದ. ಓಹೋ, ಏನಯ್ಯ ಇವ್ರು ವಿಭೂತಿ ರುದ್ರಾಕ್ಷಿಸರ. ಇನ್ನೊಬ್ಬ ಬಂದ, ಏನು ಗಡ್ಡ ಮೀಸೆ ಏನೋ. ಇನ್ನೊಬ್ರು ಏನೋ ಮಾಡ್ತಾ ಇದೀಯಾ. ಒಬ್ರಿಗಿಬ್ಬರಾದ್ರು, ಇಬ್ರಿಗೆ 4 ಜನ, 4 ಜನ 8 ಜನ, 8 ಜನ 16 ಜನ, 106 ಜನ ಗುಂಪು ಸೇರ್ಕೊಬಿಟ್ರು. ಸದ್ಭಕ್ತರನ್ನ, ಭಗವದ್ಭಕ್ತರನ್ನ, ಋಷಿಗಳನ್ನ, ಯತಿಗಳನ್ನ ಗೌರವದಿಂದ ಕಾಣಬೇಕಾಗಿರ್ತಕ್ಕಂಥ ಪರಮಾತ್ಮ ಹುಟ್ಟಿದಂಥ ದ್ವಾರಕೆಯಲ್ಲಿ ಕುಚೇಷ್ಟೆ ಮಾಡಕ್ಕೆ ಶುರು ಮಾಡಿಬಿಟ್ರು. ಒಬ್ಬೊಬ್ಬರೇ ಒಂದೊಂದು ರೀತಿಯ ಕುಚೇಷ್ಟೆ. ಓಹೋ, ಇವ್ರ ವಿಭೂತಿ ನೋಡೋ, ಏನಯ್ಯ ಇವ್ರ ಆನಂದ ನೋಡ್ರಿ, ಎಷ್ಟು ಚೆನ್ನಾಗಿ ಕುಂತವ್ರೆ. ಒಬ್ಬೊಬ್ಬರು ಒಂದು ರೀತಿಯಾಗಿ ಮಾತಾಡ್ತಾರೆ. ಇನ್ನೊಬ್ಬ ಅಂದಲ್ಲೋ, ಇವ್ರನ್ನ ಶಾಸ್ತ್ರ ಕೇಳೋಣ. ಏನ್ ಶಾಸ್ತ್ರ ಕೇಳೋದು? ಶಾಸ್ತ್ರದವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ನೀವು ಯಾವ್ದಕಾರ ಹೋಗಿ ಶಾಸ್ತ್ರಕ್ಕೆ, ತಾಯಿ ನೀನು ಲಕ್ಷ್ಮೀ ವಿಚಾರವಾಗಿ ಬಂದಿದ್ದೀಯಲ್ವೇ? ಎಲ್ಲ ಲಕ್ಷ್ಮಿನೇ, ಭೂಮಿನೂ ಲಕ್ಷ್ಮಿನೇ, ಮನೇನೂ ಲಕ್ಷ್ಮಿನೇ, ಹೆಣ್ಣು ಲಕ್ಷ್ಮಿನೇ, ಹಣನೂ ಎಲ್ಲ ಲಕ್ಷ್ಮಿನೇ ಅಂತ ಹೇಳ್ಬಿಡ್ತಾರೆ. ಯಾರೋ ಒಬ್ಬ ಬುದ್ಧಿವಂತ ಕೇಳಿದಂತೆ, ಇಲ್ಲ ಸ್ವಾಮಿ, ನಾನು ಕ್ವಾಣ ತಪ್ಪಿಸ್ಕೊಂಡು ಅಲ್ಲೇ 3 ದಿನ ಆಯಿತು, ಅದಕ್ಕೆ ಶಾಸ್ತ್ರ ಕೇಳಕ್ಕೆ ಬಂದೇನಂತೆ. ಅದಕ್ಕೆ ಶಾಸ್ತ್ರದ ಅದನ್ನು ನಾವು ಲಕ್ಷ್ಮಿ ಅಂತೀವಿ ಕಣಯ್ಯ. ನೀನು ಮನೆ ಕಾಯವಾಗ ಹೋಗತ್ತೆ, ಕ್ವಾಣನು ಲಕ್ಷ್ಮಿ ಅಂತನಂತೆ. ಆದರೆ ಇಲ್ಲಿ ಶಾಸ್ತ್ರದ ವಿಚಾರ. ಶಾಸ್ತ್ರ ಕೇಳೋಣ. ಒಂದು ಗಂಡು ಸೀರೆ ಉಡ್ಸೋಣ. ನೋಡ್ರಿ, ಕೃಷ್ಣ ಹುಟ್ಟದಂತ ಜಾಗ ಇದು. ಅವನ ಮಗನೇ ಇವನು. ಯಾರ ಮಗ? ಜಾಂಬವತಿಗೆ ಹುಟ್ಟದಂತ ಮಗ ಸಾಂಬವ ಅಂತ. ಅವನಿಗೆ ಸೀರೆ ಉಡಿಸಿ ಕುಪ್ಸ ತೋರಿಸಿ ಕರ್ಕ ಬಂದ್ಬಿಟ್ರು. ಎದುರು ನಿಲ್ಸವ್ರೆ. ಹಿಂದಿಲ್ಲ ಮುಂದಿಲ್ಲ, ಹೆಣ್ಣಾಯ್ತದೋ ಗಂಡಾಯ್ತದೋ, ಹೆಣ್ಣಾಯ್ತದೋ ಗಂಡಾಯ್ತದೋ, ದಯಮಾಡಿ ಹೇಳಿ. ಅವ್ರು ಶಾಪ ಕೊಟ್ಟಂತ ಇವಳು ಹೆಣ್ಣನ್ನು ನೋಡಿ ಅಲ್ಲ, ಗಂಡನ್ನು ನೋಡಿ ಅದಲ್ಲ, ನಿಮ್ಮ ವಂಶನಾಶನ ಮಾಡ್ಕೊ ಮಸಲವ ಅಂದ್ರೆ ಒಂದು ಒನಕೆ ತುಂಡನ್ನು ಆಡಿದ್ದಾರೆ ಅಂತ ಶಾಪ ಕೊಟ್ಟರು. ತತ್ಕ್ಷಣದಲ್ಲಿ ಗಂಡು ಹುಡುಗ ಹೋಗಿ ಹೆಣ್ಣು ಹುಡುಗಿ ಆಗ್ಬಿಟ್ಟ. ಹೆಣ್ಣು ಹುಡುಗಿಯಾಗಿ ಎದುರಿಗೆ ನಿಂತಾಗ ಗರ್ಭವತಿಯಾಗಿದ್ದಾಳೆ. ಯಾವ ಕಟ್ಟಿದಂತ ಒನಕೆ ಗರ್ಭದೊಳಗೆ ಸೇರ್ಕೊತ್ತು. ದಿನ 1, 2, 3, 4 ಈ ರೀತಿ ಕಳೀತಾ ಇದೆ ಅಂತೆ. ಹುಟ್ಟಿದ ತಕ್ಷಣ ಎದುರಿಗೆ ಸಿಕ್ಕಂತವರೆಲ್ಲ ತುಬರಾಗಿ ಕತ್ತರಿಸಿ ಕೆಡಗ್ತಾ ಇದೆ. ಸೊಂಟ ಮುಡ್ಕೊಂಡವರು, ಕೈಕಾಲು ಮುಡ್ಕೊಂಡವರು ಆ ಹೊರಗೆ ಬಡ್ತವರು ತಾಳದೆ ಓಡ್ತಾ ಇದ್ದಾರೆ ಆ ದ್ವಾರಕೆಯನ್ನು ಬಿಟ್ಟು. ಎಲ್ಲರೂ ಎಲ್ಲಿಗೆ ಬಂದರು? ಯಮುನಾ ನದಿ ತೀರದಲ್ಲಿರ್ತಕ್ಕಂಥ ಕೃಷ್ಣ ಬಲರಾಮರ ಬಳಿಗೆ ಬಂದು ಪಾದದ ಮೇಲೆ ದೊಪ್ಪ ಬಿದ್ರು. ಕಾಪಾಡು. ಏನಾಯ್ತು ಅದೇ ಸ್ವಾಮಿ? ಬಾಬಾ ಅವ್ರು ಕೊಟ್ಟರು ಶಾಪ, ನಮಗೆ ಬಂತು ಈ ತಾಪ, ತಡೆಯಲಾರೋ ಒನಕೆ ಕೋಪ. ಕಾಪಾಡು ಅಪ್ಪ. ಋಷಿ ಕೊಟ್ಟ ಶಾಪ, ಪತಿವ್ರತೆ ಕೊಟ್ಟ ಶಾಪ ಹಿಂದಕ್ಕೆ ತಗೊಳಕ್ಕಾಗಲ್ಲ. ಇದು ನಡೆದೇ ತೀರಬೇಕು. ಇದಕ್ಕೇನು ಉಪಾಯ ಇಲ್ಲವೇ? ಒಂದೇ ಒಂದು ಉಪಾಯ ಇದೆ. ಈ ಒನಕೆಯನ್ನು ತಬ್ಬಿ ಈ ಹರೆಬಂಡಿ ಮೇಲೆ ಉಜ್ಜಿ ಗಂಧವನ್ನಾಗಿ ಮಾಡಿಬಿಟ್ಬಿಡಿ, ಪರಿಹಾರವಾಯಿತು ನೋಡೋಣ. ಆ ಎಲ್ಲರೂ ಸೇರಿ ಬರ 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 ಉಜ್ತಾ ಇದ್ದಾರೆ. ಗಂಧವನ್ನಾಗಿ ಮಾಡಿ ತೇಲ್ಬಿಟ್ಬಿಟ್ರು. ಕಡೆಗುಳೀತು ಒನಕೆಯ ಆ ಬಳೆ. ಅದನ್ನ ತೇಯಕಾಯ್ತದ? ಏಸ ನೀರುಳ್ಳಿ ಕರಿ ಏನ್ ಮಾಡ್ತದೆ? ಆ ಕಡೆ ಮೀನು ಬಾಯಿ ತರ್ಕೊಂಬತ್ತಿತ್ತು. ಏನೋ ಆಹಾರ ಬಿತ್ತು ಅಂತ ನುಂಗ್ಬಿಡ್ತು. ಮೊನಚಾರ ಒನಕೆ ಬಳೆ ಯಾವಾಗ ಮೀನು ಗರ್ಭದಲ್ಲಿ ಸೇರ್ಕೊತ್ತೋ ಸಾಯ್ಲೋ ಬದುಕಲು ಅಂತ ಹೋಗ್ತಿತ್ತು. ತೇಲ್ಕೊಂಡು ನೀರಿನಲ್ಲಿ ಒಬ್ಬ ಗಾಣ